ಹಾಯ್ ಎವ್ರಿವನ್. ಎವ್ರಿ ವೀಕ್ ನಾವು ಸೈಟ್ ಮೀಟಿಂಗ್ ಮಾಡ್ತೀವಿ, ಎಲ್ಲ ಸೈಟಲ್ಲೂ. ಸೊ ಓನರ್ ಯಾವತ್ತು ಫ್ರೀ ಇರ್ತಾರೆ ಅವತ್ತು ಕರೆದ್ಬಿಟ್ಟು ಮೀಟಿಂಗ್ ಮಾಡ್ತೀವಿ. ಸೊ ನಾವು ಫ್ಲೋರ್ ವಾಲ್ ಕಟ್ಟಬೇಕಾದ್ರೆ ಮುಂಚೆನೇ ಒಂದು ಸಿಂಗಲ್ ಕೋರ್ಸ್ ಹಾಕ್ಬಿಟ್ಟು ಫಸ್ಟ್ ಎಲ್ಲ ಓನರ್ ತೋರಿಸಿರ್ತೀವಿ, ಈ ಥರ ಬರುತ್ತೆ, ಏನು ಚೇಂಜಸ್ ಇದ್ದರೆ ಹೇಳಿ ಅಂತ. ಸೊ ಅದರಲ್ಲಿ ನಾವು ಏನೋ ಚೇಂಜಸ್ ಮಾಡ್ಕೊಳ್ಳೋಂಗಿದ್ರೆ ಆವಾಗಲೇ ಮಾಡ್ಕೊತೀವಿ. ಬೈ ಚಾನ್ಸ್ ನಾವು ಒಂದು ಹಾಗೆ ಗೋಡೆ ಕಟ್ಕೊಂಡು ಒಂದು ಸಿಲ್ ಲೆವೆಲ್ ಬಂದ ಮೇಲೆ ಕೂಡ ಓನರು ಮತ್ತು ಆರ್ಕಿಟೆಕ್ಟ್ ಎಲ್ಲ ಕರೆದು ಮೀಟಿಂಗ್ ಮಾಡ್ತೀವಿ. ಇಂಟೀರಿಯರ್ ಹೆಂಗೆ ಬರುತ್ತೆ, ಅವಾಗ ಏನೇನು ಚೇಂಜಸ್ ಆದರೆ ಏನು ಮಾಡಬೇಕು, ಆ ಥರ ಎಲ್ಲ ಮೀಟಿಂಗ್ ಮಾಡಿ ಫೈನಲೈಸ್ ಮಾಡ್ಕೊತೀವಿ. ಅಥವಾ ನಮಗೆ ಇಂಟೀರಿಯರ್ ಅವ್ರಿಗೆ ಏನಾರು ಮೆಜರ್ಮೆಂಟ್ಸ್ ಬೇಕಿದ್ದರೆ ಇವಾಗಲೇ ಫಸ್ಟೇ ಕೊಟ್ಬಿಡ್ತೀವಿ ನಾವು, ಈ ಥರ ಸೈಜ್ ಆ್ಯಕ್ಚುಲ್ ಸೈಜ್ ಏನಿದೆ ನೋಡ್ಕೊಂಬಿಡಿ ಅಂತ. ಸ್ವಲ್ಪ ಯಾಕಂದರೆ ನಾವು ಪ್ಲ್ಯಾನ್ ಮಾಡಿದಾಗ ಮತ್ತು ಆ್ಯಕ್ಚುಲ್ ಡೀಟೇಲ್ಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಅದೇನಿದೆ ನೋಡ್ಕೊಂಬಿಟ್ರೆ ಅವ್ರಿಗೆ ಫರ್ದರ್ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ಅದೆಲ್ಲ ಮೆಜರ್ಮೆಂಟ್ ತೊಗೊಂಡು ಹೆಂಗೆ ಬರುತ್ತೆ ಅದನ್ನು ಫಸ್ಟು ಓನರ್ ಜೊತೆನೇ ಡಿಸ್ಕಸ್ ಮಾಡಿ, ಈ ಥರ ಬರುತ್ತೆ, ಇದು ಹಿಂಗಿದೆ ಅಂತ ಡಿಸ್ಕಸ್ ಮಾಡಿ ಕ್ಲಾರಿಟಿ ಕೊಡ್ತೀವಿ. ಸೊ ಅದರಿಂದ ನಮಗೂ ಹೆಲ್ಪ್ ಆಗುತ್ತೆ ಮತ್ತು ಓನರ್ಗೂ ಹೆಲ್ಪ್ ಆಗುತ್ತೆ. ನಮಗೆ ಡಬಲ್ ಕೆಲಸ ಆಗೋಲ್ಲ, ಒಂದು ಕೆಲಸನ 2 ಸತಿ 3 ಸತಿ ಮಾಡೋ ಅವಶ್ಯಕತೆ ಇರೋಲ್ಲ, ಮತ್ತು ಕಟ್ಟಿರೋ ಗೋಡೆಗಳನ್ನು ಒಡೆಯೋವಂಥ ನೆಸೆಸಿಟಿ ಬರೋಲ್ಲ. ಸೊ ಯಾವುದೇ ಸೈಟಲ್ಲಿ ಏನೇ ಕೆಲಸ ಮಾಡಿದ್ರೂ ವೀಕ್ಲಿ ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗಲ್ಲಿ ಎಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಥ್ಯಾಂಕ್ ಯು.